ನಮ್ಮ ದೇಶದ ಸಂವಿಧಾನ ಏನಿದೆ, ಈ ಸಂವಿಧಾನ ಇದು ಹೇಗೆ ರೂಪುಗೊಳ್ತು, ಅದರ ಹಿಂದೆ ನಡೆದಿರ್ತಕ್ಕಂತಹ ರಾಜಕೀಯ ಸಂಗತಿಗಳು ಏನು, ಈ ಸಂವಿಧಾನವನ್ನ ರೂಪಿಸೋದ್ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಏನು, ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಅನ್ಯಾಯವನ್ನ ಮಾಡಿತು, ಹೇಗೆ ಅವರನ್ನ ಮೂಲೆಗುಂಪು ಮಾಡಿತು, ಕಾಂಗ್ರೆಸ್ ಸರ್ಕಾರ ಸಂವಿಧಾನವನ್ನ ಹೇಗೆ ದುರ್ಬಳಕೆ ಮಾಡಿಕೊಳ್ತು, ಹಾಗೇನೆ ಬಿಜೆಪಿಯ ಬಗ್ಗೆ ಏನು ಆರೋಪವನ್ನ ಮಾಡ್ತಾರೆ, ಇವರು ಸಂವಿಧಾನ ವಿರೋಧಿಗಳು, ಅದು ನಿಜನಾ? ಬಿಜೆಪಿಯವರು ಸಂವಿಧಾನಕ್ಕೆ ಕೊಟ್ಟಿರ್ತಕ್ಕಂತಹ ಕೊಡುಗೆ ಏನು, ಬಿಜೆಪಿಯವರ ಆಳ್ವಿಕೆನಲ್ಲಿ ಆಗಿರ್ತಕ್ಕಂತಹ ಸಂವಿಧಾನದ ತಿದ್ದುಪಡಿಗಳು ಅವು ಹೇಗೆ ಸಾಮಾಜಿಕ ನ್ಯಾಯವನ್ನ, ಮೀಸಲಾತಿಯನ್ನ ಅದು ಹೇಗೆ ಬಲಪಡಿಸಿದೆ, ಈ ಕೆಲವು ಸಂಗತಿಗಳ ಬಗ್ಗೆ ನಾವು ದಾಖಲೆಗಳ ಸಮೇತ ನಿಜ ಸಂಗತಿಯನ್ನ ನೋಡಿ ತಿಳ್ಕೊಳ್ಬೇಕಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಪ್ರಸ್ತುತಿಯನ್ನ, ಪ್ರೆಸೆಂಟೇಷನ್ ಅನ್ನ ನೋಡೋಣ ಅಂತ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಹೋಗೋಣ ಮುಂದಕ್ಕೆ. ಈಗಾಗಲೇ ನಮ್ಮ ಪ್ರಸ್ತಾವನೆಯನ್ನ ಮಾಡಿದ ದತ್ತಾತ್ರೇಯವರು ಹೇಳಿದ್ರು, ನಮ್ಮ ದೇಶಕ್ಕೆ ಸಂವಿಧಾನ ಬಂದು 75 ವರ್ಷಗಳಾಗ್ತಾ ಇದೆ. 1949ನೇ ಇಸ್ವಿನಲ್ಲಿ ನವೆಂಬರ್ 26ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದ ಒಂದು ದೊಡ್ಡ ಸಮಿತಿ ಅವರು ನಮ್ಮ ದೇಶಕ್ಕೆ ಬೇಕಾದಂತಹ ಸಂವಿಧಾನವನ್ನ ನಮಗೆ ಕೊಟ್ಟರು. ಸುಮಾರು 3 ವರ್ಷಗಳ ಕಾಲ ಆ ಸಮಿತಿ ಕೆಲಸ ಮಾಡಿತು. ಆ ಸಮಿತಿಗೆ ಸಂವಿಧಾನ ರಚನಾ ಸಭೆ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಆ ಸಮಿತಿಗೆ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಆಯ್ಕೆಯಾಗಿ ಪ್ರವೇಶ ಮಾಡಬೇಕಾಗುತ್ತೆ. 1946ನೇ ಇಸ್ವಿನಲ್ಲಿ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ರೂಪುಗೊಳ್ತು. ಅವಾಗ ನಮ್ಮ ದೇಶವನ್ನ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು. ಅದಕ್ಕೆ ಸ್ವಲ್ಪ ದಿನಗಳ ಮುಂಚೆ ಎರಡನೇ ಮಹಾಯುದ್ಧ, ವಿಶ್ವದ ಮಹಾಯುದ್ಧ, ಸೆಕೆಂಡ್ ವರ್ಲ್ಡ್ ವಾರ್ ಅದು ನಡೆದಿತ್ತು. ಇಂಗ್ಲೆಂಡ್ನವರು ಸೆಕೆಂಡ್ ವರ್ಲ್ಡ್ ವಾರ್ ಅನ್ನ ಗೆದ್ದಿದ್ರು, ಆದ್ರೆ ಮಾನಸಿಕವಾಗಿ ಅವರು ಕುಗ್ಗಿ ಹೋಗಿದ್ರು. ಅವರು ಯಾವ್ಯಾವ ದೇಶವನ್ನ ಆಳ್ವಿಕೆ ಮಾಡ್ತಾ ಇದ್ರೋ ಆ ದೇಶವನ್ನೆಲ್ಲ ಅಲ್ಲಲ್ಲಿ ಅವರಿಗೆ ಬಿಟ್ಕೊಡ್ಬೇಕು ಅಂತ ಯೋಚನೆ ಮಾಡಿದ್ರು. ಆ ಪ್ರಕಾರ ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವ ನಿರ್ಧಾರವನ್ನ ಬ್ರಿಟಿಷರು ಮಾಡಿದ್ರು. ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅಂದ್ರೆ ಹೇಗೆ ಕೊಡೋದು? ಬ್ರಿಟಿಷರು ಭಾರತವನ್ನ ಆಕ್ರಮಣ ಮಾಡಿದಾಗ, ಬ್ರಿಟಿಷರು ಭಾರತವನ್ನ ಕಬ್ಜಾ ಮಾಡಿದಾಗ 300 ವರ್ಷಗಳ ಹಿಂದೆ ಭಾರತದಲ್ಲಿ ರಾಜ ಮಹಾರಾಜರಿದ್ರು, ಭಾರತದಲ್ಲಿ ಪಾಳೆಗಾರರಿದ್ರು, ಎಲ್ಲೋ ಕೆಲವು ಕಡೆ ಯಾರೋ ನವಾಬರು, ಸುಲ್ತಾನರು, ಮುಸಲ್ಮಾನ್ ರಾಜರಿದ್ರು, ನೂರಾರು ಜನ ರಾಜರು ಮಹಾರಾಜರು ನಮ್ಮ ದೇಶವನ್ನ ಆಳ್ತಾ ಇದ್ರು. ಈಗ 46ನೇ ಇಸ್ವಿನಲ್ಲಿ ಭಾರತಕ್ಕೆ ಸ್ವತಂತ್ರ ಕೊಡಬೇಕು ಅಂದ್ರೆ ಯಾರಕ್ಕೆ ಕೊಡೋದು, ಹೇಗ್ ಕೊಡೋದು? ಈ ಪ್ರಶ್ನೆ ಬಂದಾಗ ಭಾರತದಲ್ಲಿ ಈ ರಾಜ ಮಹಾರಾಜರ ಆಳ್ವಿಕೆಯ ಬದಲು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಬರಬೇಕು, ಪ್ರಜೆಗಳ ಆಡಳಿತ ಬರಬೇಕು. ರಾಜ ಮಹಾರಾಜರ ಆಡಳಿತದ ಬದಲು ಪ್ರಜೆಗಳ ಆಡಳಿತ ಬರುವ ಹಾಗೆ ಆಗ್ಬೇಕು ಅಂತ ಯೋಚನೆ ಮಾಡಿ ಅದಕ್ಕೆ ಬೇಕಾದಂತಹ ಸಂವಿಧಾನವನ್ನ ರಚನೆ ಮಾಡತಕ್ಕಂತಹ ಒಂದು ಕೆಲಸವನ್ನ ಬ್ರಿಟಿಷ್ ಸರ್ಕಾರ ಮಾಡಿ ಈ ರೀತಿಯ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಸಂವಿಧಾನ ರಚನಾ ಸಭೆಯನ್ನ ಅವರು ಮಾಡಿದ್ರು. ಅದಕ್ಕೆ ಚುನಾವಣೆ ನಡೀತು. ಚುನಾವಣೆಯಲ್ಲಿ ಗೆದ್ದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಹೋಗ್ಬೇಕು, ಸಂವಿಧಾನ ರಚನಾ ಸಭೆಗೆ ಹೋಗ್ಬೇಕು. ಯಾರಿದಕ್ಕೆ ಮತದಾರರು ಅಂತ ಹೇಳಿದ್ರೆ ರಾಜ್ಯಗಳಲ್ಲಿ ಪ್ರಾಂತೀಯ ಸಭೆಗಳಲ್ಲಿ ಯಾರು ಆಯ್ಕೆಯಾಗಿರ್ತಾರೆ ಅವರು ಅದಕ್ಕೆ ಮತದಾರರು. ಆ ಕಾಲದಲ್ಲಿ ಆ ರೀತಿ ಪ್ರಾಂತೀಯ ಸಭೆಗಳಿಗೆ ಆಯ್ಕೆ ಆಗ್ತಾ ಇದ್ದವರು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನವರೇ ಇದ್ರು, ಹಾಗೂ ಮುಸ್ಲಿಂ ಲೀಗ್ನವರಿದ್ರು. ಆ ಸಂದರ್ಭದಲ್ಲಿ 46ನೇ ಇಸ್ವಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಹೋಗ್ಬೇಕು, ಸಂವಿಧಾನ ರಚನಾ ಸಭೆಗೆ ಹೋಗ್ಬೇಕು ಅಂತ ಅವರು ಮುಂಬೈಯಲ್ಲಿ ಚುನಾವಣೆಗೆ ನಿಲ್ತಾರೆ. ಕಾಂಗ್ರೆಸ್ನವ್ರೇನಾದ್ರು
ಬಾಬಾ ಸಾಹೇಬ್ರಿಗೆ ವೋಟ್ ಹಾಕಿದ್ರೆ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಗೆಲ್ಬಹುದಾಗಿತ್ತು. ಆದರೆ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ರಿಗೆ ಮತದಾನವನ್ನ ಮಾಡಲಿಲ್ಲ. ಪರಿಣಾಮವಾಗಿ ಬಾಬಾ ಸಾಹೇಬ್ರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಗೆಲ್ಲಕ್ಕಾಗ್ಲಿಲ್ಲ, ಅವರು ಸೋತ್ರು. ಕಾಂಗ್ರೆಸ್ನವರು ಅವರನ್ನ ಒಂದು ರೀತಿನಲ್ಲಿ ಸೋಲ್ಸಿದ್ರು ಅಂತಾನೆ ಹೇಳ್ಬೋದು. ಬಾಬಾ ಸಾಹೇಬ್ರಿಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಹೋಗೋದಕ್ಕಾಗ್ಲಿಲ್ಲ. ಆಗ ಇವತ್ತಿನ ಪಶ್ಚಿಮ ಬಂಗಾಳ ಏನಿದೆ ಅಥವಾ ಬಾಂಗ್ಲಾದೇಶ ಏನಿದೆ, ಆ ಭಾಗದಲ್ಲಿದ್ದಂತಹ ಬಹಳ ದೊಡ್ಡ ದಲಿತ ನಾಯಕರು ಜೋಗೇಂದ್ರನಾಥ್ ಮೊಂಡಲ್ ಅಂತ, ಅವರು ಆನಂತರ ಪಾಕಿಸ್ತಾನದ ಕಾನೂನು ಸಚಿವರಾದರು. ಅವರು ಬಾಬಾ ಸಾಹೇಬರಿಗೆ ಆಹ್ವಾನವನ್ನ ಮಾಡಿದ್ರು, ನೀವು ಬಂದು ನಮ್ಮಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿ, ನಾವು ನಿಮ್ಮನ್ನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಸಂವಿಧಾನ ರಚನಾ ಸಭೆಗೆ ಗೆಲ್ಲಿಸ್ತೀವಿ. ಅಲ್ಲಿ ಹೋಗಿ ಬಾಬಾ ಸಾಹೇಬರು ಎಲೆಕ್ಷನ್ ಅನ್ನ ಕಂಟೆಸ್ಟ್ ಮಾಡಿದ್ರು. ಜೈಸ್ನೂರ್ ಮತ್ತು ಖುಲ್ನಾ, ಇಲ್ಲಿ ನಮ್ಮಲ್ಲಿ ಶಿವಮೊಗ್ಗ ಚಿಕ್ಕಮಗಳೂರು ಇದ್ದ ಹಾಗೆ ಅಥವಾ ದಾವಣಗೆರೆ ಚಿತ್ರದುರ್ಗ ಇದ್ದ ಹಾಗೆ, ಆ ಜೈಸ್ನೂರ್ ಖುಲ್ನಾದಿಂದ ಹಿಂದೂಗಳೇ ದೊಡ್ಡ ಪ್ರಮಾಣದಲ್ಲಿದ್ದಂತಹ, ದಲಿತರೇ ಬಹುಸಂಖ್ಯಾತರಾಗಿದ್ದಂತಹ ಜೈಸ್ನೂರ್ ಖುಲ್ನಾ ಭಾಗದಿಂದ ಬಾಬಾ ಸಾಹೇಬರು ಯಾರನ್ನ ಮುಂಬೈನಲ್ಲಿ ಕಾಂಗ್ರೆಸ್ನವರು ಸೋಲಿಸಿದ್ರೋ, ಬಾಬಾ ಸಾಹೇಬರು ದೂರದ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಅಲ್ಲಿಂದ ಜೋಗೇಂದ್ರನಾಥ್ ಮೊಂಡಲ್ ಅವರ ಸಹಕಾರದಿಂದ ಬಾಬಾ ಸಾಹೇಬರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬರ್ತಾರೆ. ಅವರು ಗೆದ್ದು ಬಂದಾಗ ಕಾಂಗ್ರೆಸ್ನವರಿಗೆ ಅದನ್ನ ತಡ್ಕೊಳಕ್ಕಾಗಲ್ಲ. ನಾವ್ ಇವ್ರನ್ನ ಇಲ್ಲಿ ಮುಂಬೈನಲ್ಲಿ ಸೋಲ್ಸಿದೀವಿ, ಇವ್ರು ಅಲ್ಲಿ ಹೋಗಿ ಗೆದ್ದು ಬಂದ್ರಲ್ಲ, ಇವ್ರಿಗೇನಾದ್ರೂ ಪಾಠ ಕಲಿಸ್ಬೇಕು ಅಂತ ಹೇಳಿ ಇದೇ ಕಾಂಗ್ರೆಸ್ನವರು ಆ ಕಾಲದಲ್ಲಿ ಯಾವ ಭಾಗದಲ್ಲಿ ಬಾಬಾ ಸಾಹೇಬರು ಗೆದ್ದು ಬಂದಿದ್ರೋ ಆ ಭಾಗವನ್ನ ಉದ್ದೇಶಪೂರ್ವಕವಾಗಿ ಅದನ್ನ ಪಾಕಿಸ್ತಾನಕ್ಕೆ, ಅಂದ್ರೆ ಇವತ್ತಿನ ಬಾಂಗ್ಲಾದೇಶಕ್ಕೆ, ಪೂರ್ವ ಬಂಗಾಳಕ್ಕೆ ಅದನ್ನ ಸೇರಿಸಿ ಬಾಬಾ ಸಾಹೇಬರು ಪಾಕಿಸ್ತಾನದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಮೆಂಬರ್ ಆಗುವ ಹಾಗೆ ಮಾಡಿದ್ರು. ಒಂದು ರೀತಿನಲ್ಲಿ ಬಾಬಾ ಸಾಹೇಬರಿಗೆ ಅವಮಾನವನ್ನ ಮಾಡಿದ್ರು. ಅವರ ಆಯ್ಕೆಯನ್ನ ಅಸಿಂಧುಗೊಳಿಸಲಾಯಿತು. ಬಹಳ ಬಾಬಾ ಸಾಹೇಬರಿಗೆ ಬೇಜಾರಾಯ್ತು. ನಾನು ಗೆದ್ದಿರೋದು ಭಾರತದ ಸಂವಿಧಾನವನ್ನ ಮಾಡಬೇಕು ಅಂತ, ಆದ್ರೆ ನನ್ನನ್ನ ಪಾಕಿಸ್ತಾನಕ್ಕೆ ಇವರು ಸೇರಿಸ್ತಾ ಇದ್ದಾರಲ್ಲ. ಕೊನೆಗೆ ಒಬ್ರು MR ಜೈಕರ್ ಅಂತ, ಅವರು ರಾಜೀನಾಮೆ ಕೊಟ್ಟು ಅವರ ಜಾಗದಿಂದ ಬಾಬಾ ಸಾಹೇಬರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬರುವ ಹಾಗಾಯ್ತು. ಅಂದ್ರೆ ಬಾಬಾ ಸಾಹೇಬರು ಆ ಸಂವಿಧಾನ ರಚನಾ ಸಭೆಯ ಒಳಗೆ ಬರದ ರೀತಿನಲ್ಲಿ ಕಾಂಗ್ರೆಸ್ನವರು ಷಡ್ಯಂತ್ರ ಮಾಡಿದ್ರು. ಈ ರೀತಿಯಾಗಿ ಸಂವಿಧಾನವ ಆ ರಚನೆಯ ಮಾಡುವುದಕ್ಕೆ ಬಾಬಾ ಸಾಹೇಬರು ಒಳಗಡೆ ಬರಬೇಕಾದ್ರೇನೆ ಕಾಂಗ್ರೆಸ್ನವರು ಅವರಿಗೆ ಅವಮಾನವನ್ನ ಮಾಡಿದ್ರು, ಅವರನ್ನ ಸೋಲಿಸಿದ್ರು, ಅವರು ಗೆದ್ದ ಜಾಗವನ್ನ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ರು. ಈ ರೀತಿಯ ಷಡ್ಯಂತ್ರವನ್ನ, ಕುತಂತ್ರವನ್ನ ಆ ಕಾಲದಲ್ಲೇ ಕಾಂಗ್ರೆಸ್ ಮಾಡಿತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಕೊನೆಗೆ ಈ ಎಲ್ಲ ಕಿರುಕುಳಗಳನ್ನು ಸಹಿಸಿಕೊಂಡು ಬಾಬಾ ಸಾಹೇಬರು ಸಂವಿಧಾನ ರಚನಾ ಸಭೆಗೆ ಗೆದ್ದು ಬಂದು ಅದರ ನೇತೃತ್ವವನ್ನ ವಹಿಸಿ ಸುಮಾರು 3 ವರ್ಷಗಳ ಕಾಲ 46ನೇ ಇಸ್ವಿ ಜೂನ್ನಿಂದ ಹಿಡಿದು 49ನೇ ಇಸ್ವಿ ನವೆಂಬರ್ 26ರವರೆಗೆ ಕೆಲಸ ಮಾಡಿ ಅವರು ನಮ್ಮ ದೇಶಕ್ಕೆ ಸಂವಿಧಾನವನ್ನ ಕೊಡ್ತಾರೆ ಅಲ್ವಾ. ಹೋಗೋಣ ಮುಂದಕ್ಕೆ. ಸಂವಿಧಾನ ನಮ್ಮ ದೇಶಕ್ಕೆ ಬಂತು ಅಲ್ವಾ. ಈ ಸಂವಿಧಾನ ಏನಿದೆ ಇದು ಜಗತ್ತಿನ ಅತ್ಯಂತ ಒಂದು ಅಪರೂಪವಾದ ಸಂವಿಧಾನವನ್ನ ಬಾಬಾ ಸಾಹೇಬರು ನಮಗೆ ಕೊಟ್ಟಿದ್ದಾರೆ. ಜಗತ್ತಿನ ಬೇರೆ ಬೇರೆ ದೇಶಗಳ ಸಂವಿಧಾನವನ್ನ ನೋಡಿದ್ರೆ ಆ ಸಂವಿಧಾನಗಳ ಆಯಸ್ಸು ಕೇವಲ 18 ವರ್ಷ 20 ವರ್ಷ ಇದೆ. ಇಡೀ ಜಗತ್ತಿನ ಬೇರೆ ಬೇರೆ ಸಂವಿಧಾನಗಳ ಸರಾಸರಿ ಆಯಸ್ಸು ಎಷ್ಟಪ್ಪ ಅಂತ ಹೇಳಿದ್ರೆ 18ರಿಂದ 20 ವರ್ಷ. ಅನೇಕ ದೇಶಗಳಲ್ಲಿ 18-20 ವರ್ಷಗಳಲ್ಲಿ ಸಂವಿಧಾನ ಬಿದ್ದು ಹೋಗಿದೆ. ಅವರು ಬೇರೆ ಸಂವಿಧಾನವನ್ನ ಮಾಡ್ಕೊಂಡಿದ್ದಾರೆ. ಪಕ್ಕದ ಪಾಕಿಸ್ತಾನದವರು ಸಂವಿಧಾನ ಮಾಡಿಕೊಳ್ಳುವಾಗ 1972ನೇ ಇಸ್ವಿ ಆಗಿತ್ತು. ನಾವು 49ರಲ್ಲಿ ಸಂವಿಧಾನ ಮಾಡ್ಕೊಂಡ್ವಿ. ಅವರು ಸಂವಿಧಾನ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ 20 ವರ್ಷ ಬೇಕಾಯ್ತು. ಅಂದ್ರೆ ಈ ರೀತಿಯ ತುಂಬಾ ಅದ್ಭುತವಾದ, ತುಂಬಾ ಪರಿಣಾಮಕಾರಿಯಾದ, ಭಾರತಕ್ಕೆ ಬೇಕಾದಂತಹ ಒಂದು ಸಂವಿಧಾನವನ್ನ ಬಾಬಾ ಸಾಹೇಬ್ರ ನೇತೃತ್ವದಲ್ಲಿ ನಮಗೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಹೋಗೋಣ ಮುಂದಕ್ಕೆ. ಅಂತಹ ಬಾಬಾ ಸಾಹೇಬ್ರು ನಮಗೆ ಸಂವಿಧಾನ ಕೊಟ್ಟಂತಹ, ಇನ್ನು ಮುಂದಕ್ಕೆ ಹೋಗಿ, ಕೊಟ್ಟಂತಹ ಬಾಬಾ ಸಾಹೇಬ್ರು ಅವರು ಕಾನೂನು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ. ಯಾಕೆ ರಾಜೀನಾಮೆ ಕೊಟ್ರು? ಬಾಬಾ ಸಾಹೇಬ್ರು ಕಾಂಗ್ರೆಸ್ ಸರ್ಕಾರದ ಕಾನೂನು ಮಂತ್ರಿ ಆಗಿದ್ದವರು, ದೇಶಕ್ಕೆ ಸಂವಿಧಾನ ಕೊಟ್ಟವರು. ಅವ್ರು ಯಾಕೆ ರಾಜೀನಾಮೆ ಕೊಟ್ರು? ಸ್ವತಃ ಬಾಬಾ ಸಾಹೇಬ್ರೆ ಹೇಳಿದ್ದಾರೆ ಯಾಕೆ ನಾನು ರಾಜೀನಾಮೆ ಕೊಟ್ಟೆ. 4 ಕಾರಣಗಳನ್ನ ಬಾಬಾ ಸಾಹೇಬ್ರು ಹೇಳ್ತಾರೆ.
ಹಿಂದೂ ಕೋಡ್ ಬಿಲ್ ಮಾಡೋದಕ್ಕೆ ಅವತ್ತಿನ ಸರ್ಕಾರ ಒಪ್ಕೊಳ್ಳಿಲ್ಲ. ಹೆಣ್ಮಕ್ಳಿಗೆ ಆಸ್ತಿಯಲ್ಲಿ ಹಕ್ಕು ಸಿಗಬೇಕು, ಹೆಣ್ಮಕ್ಳಿಗೆ ಮದುವೆಯ ವಯಸ್ಸನ್ನ ನಿಗದಿ ಮಾಡಬೇಕು. ಮುಂಚೆ ಎಲ್ಲ ಬಾಲ್ಯ ವಿವಾಹ ಆಗ್ತಾ ಇತ್ತು, 18 ವರ್ಷ 21 ವರ್ಷ ವಯಸ್ಸಿನ ನಿಗದಿ ಮಾಡಬೇಕು, ಹೆಣ್ಮಕ್ಳಿಗೂ ಕೂಡ ಆಸ್ತಿಯಲ್ಲಿ ಹಕ್ಕು ಕೊಡಬೇಕು. ಈ ರೀತಿಯ ಹಿಂದೂ ಕೋಡ್ ಬಿಲ್ ಅನ್ನ ತರಬೇಕು ಅಂತ ಬಾಬಾ ಸಾಹೇಬರು ಪ್ರಯತ್ನ ಮಾಡಿದಾಗ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಸಹಕಾರ ಕೊಡಲಿಲ್ಲ. ಒಬಿಸಿ ಅವರಿಗೂ ಕೂಡ ಮೀಸಲಾತಿಯನ್ನ ಕೊಡಬೇಕು. SC ಮತ್ತು ST ಅವರಿಗೆ ಬಾಬಾ ಸಾಹೇಬರು ಸಂವಿಧಾನದ ಮೂಲಕ ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯ ಮೀಸಲಾತಿ OBC ಅವರಿಗೂ ಕೊಡಬೇಕು ಅನ್ನುವ ಆಗ್ರಹವನ್ನ ಬಾಬಾ ಸಾಹೇಬರು ಮಾಡಿದ್ರು. ಆದ್ರೆ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಸಹಕಾರವನ್ನ ಕೊಡಲಿಲ್ಲ. ಬಾಬಾ ಸಾಹೇಬರು ನನಗೆ ಕಾನೂನು ಖಾತೆ ಬೇಡ, ನಾನು ಬೇಸಿಕಲಿ ಒಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿ, ನಾನು ಎಕನಾಮಿಕ್ಸ್ ನಲ್ಲಿ ಕೆಲಸ ಮಾಡಿದವನು, ನನಗೆ ಪ್ಲಾನಿಂಗ್ ಕಮಿಷನ್ ನಲ್ಲಿ ಜವಾಬ್ದಾರಿ ಕೊಡಿ ಎನ್ನುವ ಮಾತನ್ನ ಹೇಳ್ತಾರೆ. ಅದಕ್ಕೂ ಕಾಂಗ್ರೆಸ್ನವರು ಸೊಪ್ಪು ಹಾಕಲ್ಲ. ಬಾಬಾ ಸಾಹೇಬರು ಹೇಳ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ SC ST OBC ಅವರು ಪ್ರಯಾರಿಟಿ ಆಗಿಲ್ಲ, ಆದ್ಯತೆಯಾಗಿಲ್ಲ. ಕಾಂಗ್ರೆಸ್ಸಿಗೆ ಮುಸಲ್ಮಾನರ ಓಲೈಕೆ ಮಾಡುವುದೇ ಪ್ರಯಾರಿಟಿ ಆಗಿದೆ. ಈ ರೀತಿ ಓಲೈಕೆ ರಾಜಕಾರಣದ ವಿರುದ್ಧ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಈ 4 ಕಾರಣವನ್ನ ಕೊಟ್ಟು ಬಾಬಾ ಸಾಹೇಬರು ಕಾಂಗ್ರೆಸ್ ಪಕ್ಷದ ಕಾನೂನು ಸಚಿವರಾಗಿದ್ದಂಥವರು ಸರ್ಕಾರದಿಂದ ಹೊರಗೆ ಬಂದು ರಾಜೀನಾಮೆಯನ್ನ ಅವರು ಕೊಟ್ಟಿರೋದು. ಅವರೇ ಕೊಟ್ಟಂತಹ 4 ಕಾರಣವನ್ನು ಕೂಡ ನಾವು ನೋಡಬಹುದು. ಹೋಗೋಣ ಮುಂದಕ್ಕೆ. ಬಾಬಾ ಸಾಹೇಬರು ನಮ್ಮ ದೇಶದ ಸಂವಿಧಾನವನ್ನ ಕೊಟ್ಟಾಗ ಅವರೇ ತಿದ್ದುಪಡಿಯ ಮಾಡುವ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದ್ರೆ ಸಂವಿಧಾನವನ್ನ ಕಾಲಕ್ಕೆ ಅನುಗುಣವಾಗಿ ಮಾರ್ಪಾಡು ಮಾಡಬೇಕು, ಆ ಅವಕಾಶವನ್ನ ಸ್ವತಃ ಬಾಬಾ ಸಾಹೇಬರೇ ಕೊಟ್ಟಿದ್ದಾರೆ. ನಮ್ಮ ದೇಶದ ಸಂವಿಧಾನಕ್ಕೆ ಅನೇಕ ತಿದ್ದುಪಡಿಗಳಾಗಿದೆ. ಇದುವರೆಗೂ 106 ತಿದ್ದುಪಡಿಗಳಾಗಿದೆ. ಕಾಂಗ್ರೆಸ್ ಜಮಾನದಲ್ಲಿ 75 ತಿದ್ದುಪಡಿಗಳಾದ್ರೆ ಕಾಂಗ್ರೆಸ್ಸೇತರ ಸರ್ಕಾರದಲ್ಲಿ 31 ತಿದ್ದುಪಡಿಗಳಾಗಿದೆ. ಯಾರ್ಯಾರ ಕಾಲದಲ್ಲಿ ಏನ್ ತಿದ್ದುಪಡಿಯಾಗಿದೆ ನೋಡೋಣ, ಮುಂದಕ್ಕೆ ಹೋಗೋಣ. ನೋಡಿ, ಇದು ಬೇರೆ ಬೇರೆ ಪ್ರಧಾನಮಂತ್ರಿಗಳಾದಾಗ ಆಗಿರ್ತಕ್ಕಂತಹ ತಿದ್ದುಪಡಿಗಳು. ಜವಾಹರಲಾಲ್ ನೆಹರು ಅವರ ಕಾಲದಲ್ಲಿ 16 ತಿದ್ದುಪಡಿಯಾಗಿದೆ, ಇಂದಿರಾ ಗಾಂಧಿ ಅವರ ಕಾಲದಲ್ಲಿ 32, ರಾಜೀವ್ ಗಾಂಧಿ ಅವರ ಕಾಲದಲ್ಲಿ 10, ಹೀಗೆ ಬೇರೆ ಬೇರೆ ಅವರ ಕಾಲದಲ್ಲಿ. ಆ ಕಡೆಗೆ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿಗಳು ಮುರಾರ್ಜಿ ದೇಸಾಯಿ ಅವರು, VP ಸಿಂಗ್ ಅವರು, ಚರಣ್ ಸಿಂಗ್, ಚಂದ್ರಶೇಖರ್, ನಮ್ಮ ಕರ್ನಾಟಕದ ದೇವೇಗೌಡರು, ಗುಜರಾಲ್ ಅವರು, ವಾಜಪೇಯಿ ಅವರು, ಮೋದಿ ಅವರು, ಹೀಗೆ ಕಾಂಗ್ರೆಸ್ಸೇತರ ಸರ್ಕಾರಗಳು 31 ತಿದ್ದುಪಡಿಗಳನ್ನು ಮಾಡಿರೋದನ್ನ ನಾವು ನೋಡಬಹುದು. ಹೋಗೋಣ ಮುಂದಕ್ಕೆ. ಆದರೆ ಈ ಸಂವಿಧಾನ ತಿದ್ದುಪಡಿ ಮಾಡುವ ವಿಷಯದಲ್ಲಿ ಅದನ್ನ ತಮ್ಮ ಸ್ವಂತದ ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಸಂವಿಧಾನವನ್ನ ದುರ್ಬಳಕೆ ಮಾಡಿದ, ಅದಕ್ಕೋಸ್ಕರ ಅತಿರೇಕದ ತಿದ್ದುಪಡಿಗಳನ್ನ ಮಾಡಿದ ಕೀರ್ತಿ ಯಾರಿಗಾದ್ರೂ ಇದೆ ಅಂತ ಹೇಳಿದ್ರೆ ಅದು ಇಂದಿರಾ ಗಾಂಧಿ ಅವರು. ಅವರು ಸಂವಿಧಾನದ ತಿದ್ದುಪಡಿಯನ್ನ ಬೇಕಾಬಿಟ್ಟಿಯಾಗಿ ಮಾಡಿ ತಮ್ಮ ಸ್ವಾರ್ಥಕ್ಕೋಸ್ಕರ ಅವರು ಬಳಸ್ಕೊಂಡಿರೋದನ್ನ ಇತಿಹಾಸದ ಅನೇಕ ಸಂಗತಿಗಳನ್ನ ನಾವು ನೋಡಬಹುದು. 71ನೇ ಇಸ್ವಿನಲ್ಲಿ ಇಂದಿರಾ ಗಾಂಧಿ ಅವರು ರಾಯ್ ಬರೇಲಿಯಿಂದ ಗೆದ್ದು ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಅವರು ರಾಯ್ ಬರೇಲಿ ಲೋಕಸಭಾ ಕ್ಷೇತ್ರದಿಂದ ಗೆದ್ದಾಗ ಅವರ ವಿರುದ್ಧ ಸೋತಂತಹ ಒಬ್ಬ ಅಭ್ಯರ್ಥಿ ಅವರು ಕೋರ್ಟಿಗೆ ಹೋಗ್ತಾರೆ. ಇಂದಿರಾ ಗಾಂಧಿ ಅವರು ಏನ್ ಗೆದ್ದಿದ್ದಾರೆ ಅದು ಚುನಾವಣೆಯಲ್ಲಿ ಅಕ್ರಮವನ್ನ ಮಾಡಿ ಸರ್ಕಾರಿ ಯಂತ್ರವನ್ನ ದುರ್ಬಳಕೆ ಮಾಡಿ ಅವರು ಎಲೆಕ್ಷನ್ ಗೆದ್ದಿದ್ದಾರೆ. ಕೋರ್ಟ್ ಅಲ್ಲಿ ವಿಚಾರಣೆ ನಡೆಯುತ್ತೆ. ಕೊನೆಗೆ ಅಲಹಾಬಾದ್ ಹೈಕೋರ್ಟ್ 75ನೇ ಇಸ್ವಿ ಜೂನ್ 12ನೇ ತಾರೀಕು ಜಗನ್ಮೋಹನ್ ಲಾಲ್ ಸಿನ್ಹಾ ಅವರು ಹೈಕೋರ್ಟ್ ತೀರ್ಪು ಕೊಡುತ್ತೆ, ಇಂದಿರಾ ಗಾಂಧಿ ಅವರು ಚುನಾವಣೆಯಲ್ಲಿ ಅಕ್ರಮ ಮಾಡಿರೋದು ನಿಜ, ಸರ್ಕಾರಿ ಯಂತ್ರದ ದುರ್ಬಳಕೆ ಆಗಿರೋದು ನಿಜ, ಹೀಗಾಗಿ ಅವರ ಆಯ್ಕೆಯನ್ನ ರದ್ದು ಮಾಡಲಾಗಿದೆ, ಅಸಿಂಧುಗೊಳಿಸಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಮುಂದಿನ 6 ವರ್ಷಗಳ ಕಾಲ ಅವರು ಚುನಾವಣೆಗೆ ನಿಲ್ಲುವ ಹಾಗಿಲ್ಲ ಅಂತ ಶಿಕ್ಷೆಯನ್ನು ಕೂಡ ಕೋರ್ಟ್ ಕೊಡುತ್ತೆ. ಇಂದಿರಾ ಗಾಂಧಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಜೂನ್ 24ನೇ ತಾರೀಕು ಸುಪ್ರೀಂ ಕೋರ್ಟ್ ಕೂಡ ತೀರ್ಪು ಕೊಡುತ್ತೆ, ಹೌದು ಅಕ್ರಮ ಆಗಿದೆ, ಇಂದಿರಾ ಗಾಂಧಿ ಅವರ ಆಯ್ಕೆಯನ್ನ ರದ್ದು ಮಾಡಬೇಕಾಗುತ್ತೆ. ಈ ವಿಷಯವನ್ನ ಹೈಯರ್ ಬೆಂಚ್ ಅಲ್ಲಿ ಚರ್ಚೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ. ಆಗ ಇಂದಿರಾ ಗಾಂಧಿ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕಾದವರು, ಅವರ ಆಯ್ಕೆಯನ್ನ ಕೋರ್ಟ್ ರದ್ದು ಮಾಡಿದೆ. ಆಗ ಅವರೇನ್ ಮಾಡ್ತಾರೆ,
24ನೇ ತಾರೀಕು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ರೆ 25ನೇ ತಾರೀಕು ಇಂದಿರಾ ಗಾಂಧಿಯವರು ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರ್ತಾರೆ. ಕರಾಳವಾದ ಎಮರ್ಜೆನ್ಸಿಯನ್ನ ಅವರು ಡಿಕ್ಲೇರ್ ಮಾಡ್ತಾರೆ. ಹೋಗೋಣ ಮುಂದಕ್ಕೆ. ಇಡೀ ಎಲ್ಲ ವಿರೋಧ ಪಕ್ಷದ ನಾಯಕರನ್ನ ಬಂಧನ ಮಾಡ್ತಾರೆ. ಅದು ಅಟಲ್ ಬಿಹಾರಿ ವಾಜಪೇಯಿ ಅವರಿರ್ಬೋದು, ಲಾಲ್ ಕೃಷ್ಣ ಅದ್ವಾನಿ ಅವರಿರ್ಬೋದು, ಮಧು ದಂಡವತಿ ಅವರಿರ್ಬೋದು, ಜಯಪ್ರಕಾಶ್ ನಾರಾಯಣ್ ಇರ್ಬೋದು, ರಾಮಕೃಷ್ಣ ಹೆಗಡೆ ಅವರಿರ್ಬೋದು, ಜಾರ್ಜ್ ಫರ್ನಾಂಡಿಸ್ ಅವರಿರ್ಬೋದು, ಎಚ್ ಡಿ ದೇವೇಗೌಡರು ಇರ್ಬೋದು. ಈ ರೀತಿ ದೇಶದ ಎಲ್ಲ ವಿರೋಧ ಪಕ್ಷದ 100 ಜನ ನಾಯಕರನ್ನ ರಾತ್ರೋರಾತ್ರಿ ಬಂಧನ ಮಾಡಿ ಅವರನ್ನ ಜೈಲಿನಲ್ಲಿಟ್ಟು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಇಂದಿರಾ ಗಾಂಧಿ ಅವರು ಹೇರ್ತಾರೆ. ಅಷ್ಟು ಮಾತ್ರ ಅಲ್ಲ, ಸಂವಿಧಾನಕ್ಕೆ ತಿದ್ದುಪಡಿಗಳನ್ನ ಮಾಡಿಕೊಂಡು ತಮ್ಮ ಸ್ವಾರ್ಥಕ್ಕೋಸ್ಕರ ತಿದ್ದುಪಡಿಗಳನ್ನ ಮಾಡಿ ಅವರು ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಮಾಡಿದ್ರು ಅದನ್ನ ನಾವು ನೋಡಬಹುದು. 38ನೇ ತಿದ್ದುಪಡಿಯನ್ನ ಮಾಡ್ತಾರೆ. ತುರ್ತು ಪರಿಸ್ಥಿತಿಯ ಆದೇಶವನ್ನ ಯಾರು ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಬಾರ್ದು, ಇದು ಅವ್ರು ಮಾಡ್ತಕ್ಕಂಥ ತಿದ್ದುಪಡಿ. 39ನೇ ತಿದ್ದುಪಡಿಯನ್ನ ಮಾಡ್ತಾರೆ. 75ನೇ ಇಸ್ವಿ ಆಗಸ್ಟ್ 5ನೇ ತಾರೀಕು. ಏನದು ತಿದ್ದುಪಡಿ? ಬಾಬಾ ಸಾಹೇಬ್ರು ರಾಷ್ಟ್ರಪತಿಗಳಿಗೆ ಒಂದು ಪ್ರಾವಿಷನ್ ಕೊಟ್ಟಿದ್ರು. ಏನ್ ಪ್ರಾವಿಷನ್? ರಾಷ್ಟ್ರಪತಿಗಳ ಆಯ್ಕೆಯನ್ನ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಬಾರ್ದು, ಅದೊಂದು ಗೌರವಾನ್ವಿತ ಹುದ್ದೆ. ರಾಷ್ಟ್ರಪತಿಗಳು ನೇರ ಆಯ್ಕೆ ಆಗಿರಲ್ಲ, ಅವರು ಶಾಸಕರು ಸಂಸದರಿಂದ ಆಯ್ಕೆ ಆಗಿರ್ತಾರೆ. ಆ ಒಂದು ಪ್ರಾವಿಷನ್ ಅನ್ನ ಪ್ರಧಾನಮಂತ್ರಿಗಳಿಗೂ ವಿಸ್ತರಣೆ ಮಾಡಿಕೊಂಡು ಇಂದಿರಾ ಗಾಂಧಿ ಅವರು ಅವ್ರದ್ದು ಕೋರ್ಟ್ ಅಲ್ಲಿ ವಿಚಾರಣೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಿಗಿದ್ದ ಪ್ರಾವಿಷನ್ ಅನ್ನ ಪ್ರಧಾನಮಂತ್ರಿಗಳಿಗೂ ವಿಸ್ತರಣೆಯನ್ನ ಮಾಡಿ ಅವರು ಸಂವಿಧಾನದ ದುರ್ಬಳಕೆಯನ್ನ ಮಾಡಿ ಆಳ್ವಿಕೆ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಈ ರೀತಿಯಾಗಿ ಸಂವಿಧಾನದ ದುರ್ಬಳಕೆ ಮಾಡಿಕೊಂಡ ಬಹಳ ದೊಡ್ಡ ಕರಾಳ ಇತಿಹಾಸ ಕಾಂಗ್ರೆಸ್ಗೆ ಇರೋದನ್ನ ನಾವು ನೋಡಬಹುದು. ಹೋಗೋಣ ಮುಂದಕ್ಕೆ. ಮಾಧ್ಯಮಗಳ ಮೇಲೆ ನಿರ್ಬಂಧವನ್ನ ಹೇರ್ತಾರೆ. ಯಾವುದೇ ಪತ್ರಿಕೆ, ಟಿವಿ ಎಲ್ಲೂ ಕೂಡ ನಿಜಾಂಶ ಬರೋ ಹಾಗಿಲ್ಲ. ಸರ್ಕಾರ ಏನ್ ಕೊಡುತ್ತೆ ಅದನ್ನ ಮಾತ್ರ ಪತ್ರಿಕೆಗಳು ಹಾಕಬೇಕು. ಈ ರೀತಿಯ 40ನೇ ತಿದ್ದುಪಡಿಯನ್ನ ಮಾಡಿ ಮಾಧ್ಯಮಗಳನ್ನ ಹತ್ತಿಕ್ತಾರೆ. 41ನೇ ತಿದ್ದುಪಡಿಯನ್ನ ಮಾಡ್ತಾರೆ. ಪ್ರಧಾನಮಂತ್ರಿಗಳ ಮೇಲೆ ಈ ಹಿಂದೆ ಯಾವುದಾದ್ರೂ ಕೇಸ್ ಇದ್ರೆ ಅದರ ವಿಚಾರಣೆ ಕೂಡ ಮಾಡುವ ಹಾಗಿಲ್ಲ. ಅಂದ್ರೆ ಈ ರೀತಿಯಾಗಿ ನ್ಯಾಯಾಂಗದ ಮೇಲೆ ಶಾಸಕಾಂಗದ ಹಿಡಿತವನ್ನ ಸಾಧಿಸುವ ರೀತಿನಲ್ಲಿ ಅವರು ತಿದ್ದುಪಡಿಗಳು ಮಾಡಿರೋದನ್ನ ನಾವು ನೋಡಬಹುದು. ಹೋಗೋಣ ಮುಂದಕ್ಕೆ. ಹೋಗೋಣ ಇನ್ನು ಮುಂದಕ್ಕೆ ಹೋಗಿ. ಇನ್ನೊಂದು 10 ನಿಮಿಷದಲ್ಲಿ ನಾವು ಮುಗಿಸ್ಬೇಕಾಗಿದೆ. ಅಂದ್ರೆ ತಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಬಾಬಾ ಸಾಹೇಬರ ಮೂಲ ಆಶಯಗಳನ್ನ ಮಣ್ಣು ಮಾಡಿದವರು ಯಾರು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ಇಂದಿರಾ ಗಾಂಧಿ ಅವರು. ನ್ಯಾಯಾಂಗದ ಮೇಲೆ ಶಾಸಕಾಂಗ ಹಿಡಿತ ಸಾಧಿಸೋ ಹಾಗೆ ಮಾಡಿದವರು ಇಂದಿರಾ ಗಾಂಧಿ ಅವರು. ಸಂವಿಧಾನದ ಮೂಲಕ ಭಾರತದ ನಾಗರಿಕರಿಗೆ ಬಾಬಾ ಸಾಹೇಬರು ಏನೆಲ್ಲ ಹಕ್ಕುಗಳನ್ನ ಕೊಟ್ಟಿದ್ರು, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಕೊಟ್ಟಿದ್ರು, ಅದೆಲ್ಲವನ್ನ ಮಣ್ಣು ಪಾಲು ಮಾಡಿರೋದು ಇಂದಿರಾ ಗಾಂಧಿಯವರ ಈ ಸಂವಿಧಾನದ ದುರ್ಬಳಕೆ. ಇದು ಯಾವತ್ತಾದ್ರೂ ಚರ್ಚೆ ಆಗಿದೆಯಾ? ಸಂವಿಧಾನದ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ನವರಿಗೆ ಏನ್ ನೈತಿಕತೆ ಇದೆ? ಆ ಸಂದರ್ಭದಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಕಾಂಗ್ರೆಸ್ ಅನ್ನ ತೊರೆದು ರಾಜೀನಾಮೆ ಕೊಟ್ಟು ಹೊರಗೆ ಬಂದು ಹೊಸ ಪಕ್ಷವನ್ನ ಮಾಡ್ತಾರೆ, CFD, ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ. ಯಾಕೆ? ಬಾಬು ಜಗಜೀವನ್ ರಾಮ್ ಅವರು ದಲಿತ ನಾಯಕ, ದೇಶದ ಗೃಹ ಸಚಿವರಾಗಿದ್ದಂಥವ್ರು, ಕೃಷಿ ಸಚಿವರಾಗಿದ್ದಂಥವ್ರು. ಅವರು ಕಾಂಗ್ರೆಸ್ನಿಂದ ಹೊರಗೆ ಬಂದು ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅನ್ನುವ ಪಕ್ಷ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಬಹಳ ಸರಳ. ಕಾಂಗ್ರೆಸ್ನಲ್ಲಿ ಡೆಮಾಕ್ರಸಿನೇ ಇರಲಿಲ್ಲ, ಅಲ್ಲಿ ಬರೀ ಸರ್ವಾಧಿಕಾರ ಇತ್ತು. ಆ ಕಾಂಗ್ರೆಸ್ ಅಲ್ಲಿ ಡೆಮಾಕ್ರಸಿ ಇಲ್ಲದೇ ಇದ್ದ ಕಾರಣಕ್ಕೇನೆ ಜಗಜೀವನ್ ರಾಮ್ ಅಂತಹ ಬಹಳ ದೊಡ್ಡ ದಲಿತ ನಾಯಕರು ಕಾಂಗ್ರೆಸ್ ಅನ್ನ ಬಿಟ್ಟು ಅವರು ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅನ್ನುವ ಪಕ್ಷ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿರೋದನ್ನು ಕೂಡ ನಾವು ನೋಡಬಹುದು. ಹೋಗೋಣ ಮುಂದಕ್ಕೆ. ಹೋಗಿ ಇನ್ನು ಮುಂದಕ್ಕೆ ಹೋಗಿ. ಈ ರೀತಿಯಾಗಿ ದೇಶದ ಸುಮಾರು 250 ಜನ ಪತ್ರಕರ್ತರನ್ನ, ಬೇರೆ ಬೇರೆ ಪತ್ರಿಕೆಗಳ ಸಂಪಾದಕರನ್ನ ಜೈಲಲ್ಲಿಡ್ತಾರೆ ಇಂದಿರಾ ಗಾಂಧಿ ಅವರು. ಇಡೀ ಮಾಧ್ಯಮದ ಮೇಲೆ ಅವರು ಹಿಡಿತವನ್ನ ಸಾಧಿಸ್ತಾರೆ. ಅಂದ್ರೆ ಈ ರೀತಿಯಾಗಿ ದುರ್ಬಳಕೆ ಮಾಡಿಕೊಂಡ ಇತಿಹಾಸವನ್ನ ನಾವು ನೋಡಬಹುದು. 356ನೇ ವಿಧಿಯನ್ನ ದುರ್ಬಳಕೆ ಮಾಡಿಕೊಂಡು ಅನೇಕ ರಾಜ್ಯ ಸರ್ಕಾರಗಳನ್ನ ವಜಾ ಮಾಡಲಾಗ್ತಾ ಇತ್ತು. ಹೋಗೋಣ ಮುಂದಕ್ಕೆ. ಯಾವುದು ಚುನಾಯಿತ ಸರ್ಕಾರಗಳಿದೆಯೋ ಅವನ್ನ ವಜಾ ಮಾಡ್ತಕ್ಕಂಥದ್ದು ಯಾವಾಗ? 57ನೇ ಇಸ್ವಿಯಿಂದನೇ. 57ನೇ ಇಸ್ವಿನಲ್ಲಿ
ಕೇರಳದಲ್ಲಿ ನಂಬೂದಿರಿಪಾದ ಅವರ ಕಮ್ಯುನಿಸ್ಟ್ ಸರ್ಕಾರ ಬಂತು. ಆಗ ಇಂದಿರಾ ಗಾಂಧಿ ಅವರು ಎಐಸಿಸಿಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ರು ಅಲ್ವಾ. ನೆಹರು ಅವರು ದೇಶದ ಪ್ರಧಾನಿ, ಅವರ ಮಗಳು ಎಐಸಿಸಿಯ ಅಧ್ಯಕ್ಷೆ. ಇಂದಿರಾ ಗಾಂಧಿ ಅವರು ಕೇರಳದ ಪ್ರವಾಸ ಹೋಗ್ತಾರೆ. ಅವಾಗ ಅವರಿಗೆ ಅಲ್ಲಿ ಕೇರಳದಲ್ಲಿ ಸರಿಯಾದ ಗೌರವ ಸಿಗಲ್ಲ ಅನ್ನುವ ಕಾರಣಕ್ಕೆ ಇಂದಿರಾ ಗಾಂಧಿ ಅವರು ಬಂದು ಅಪ್ಪನ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಅಪ್ಪ ನೆಹರು ಆಯ್ಕೆಯಾದ ಸರ್ಕಾರವನ್ನ ವಜಾ ಮಾಡ್ತಾರೆ. ಈ ರೀತಿಯಾಗಿ ದೇಶದಲ್ಲಿ ಸುಮಾರು ನೂರಾರು ಸರ್ಕಾರಗಳನ್ನ ವಜಾ ಮಾಡಿದ ಕೀರ್ತಿ ಅದು ಕಾಂಗ್ರೆಸ್ಗೆ ಸೇರುತ್ತೆ. ಆಯ್ಕೆಯಾದ ಸರ್ಕಾರಗಳನ್ನೇ ಅವರು ವಜಾ ಮಾಡಿದ್ದಾರೆ. ಈ ರೀತಿಯಾಗಿ 356ನೇ ವಿಧಿಯ ದೊಡ್ಡ ಪ್ರಮಾಣದ ದುರ್ಬಳಕೆ ಅದು ಕಾಂಗ್ರೆಸ್ನಲ್ಲಿ ಆಗಿರೋದನ್ನ ನಾವು ನೋಡಬಹುದು. ಕೊನೆಗೆ ಎಸ್.ಆರ್. ಬೊಮ್ಮಾಯಿ ಅವರ ಸರ್ಕಾರ ಅವರ ಸರ್ಕಾರವನ್ನ ವಜಾ ಮಾಡಿದಾಗ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಐತಿಹಾಸಿಕ ತೀರ್ಪು ಬರುವ ಹಾಗೆ ಮಾಡಿದ್ರಿಂದ ಇವತ್ತು ಆಯ್ಕೆಯಾದ ರಾಜ್ಯ ಸರ್ಕಾರಗಳನ್ನ ವಜಾ ಮಾಡ್ತಕ್ಕಂತಹ ಪರಂಪರೆ ಇವತ್ತು ನಿಂತಿರೋದನ್ನ ನಾವು ನೋಡಬಹುದು. ಹೋಗೋಣ ಮುಂದಕ್ಕೆ. ಇದು ಕಾಂಗ್ರೆಸ್ನವರು ಹೇಗೆ ಸಂವಿಧಾನವನ್ನ ದುರ್ಬಳಕೆ ಮಾಡಿಕೊಂಡ್ರು ಅನ್ನೋದು. ನಾವಿವಾಗ ಬಿಜೆಪಿಯವರ ಆಡಳಿತದಲ್ಲಿ ಯಾವ ರೀತಿಯಾಗಿ ಸಂವಿಧಾನದ ಆಶಯವನ್ನ ಬಲಪಡಿಸುವ ರೀತಿನಲ್ಲಿ ಅವರು ಸಂವಿಧಾನದ ತಿದ್ದುಪಡಿಗಳನ್ನ ಮಾಡಿದ್ದಾರೆ ಅನ್ನೋದನ್ನ ನೋಡಬಹುದು. ವಾಜಪೇಯಿ ಅವರು ಸುಮಾರು 50 ವರ್ಷಗಳ ಕಾಲ ಅವರು ವಿರೋಧ ಪಕ್ಷದಲ್ಲಿದ್ದವರು. ಅವರು ದೇಶದ ಪ್ರಧಾನಿಯಾಗಿ 99ನೇ ಇಸ್ವಿನಲ್ಲಿ ಬಂದಾಗ ಕೇವಲ 6 ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ಅವರ ಕಾಲದಲ್ಲಿ ಆಗಿರ್ತಕ್ಕಂತಹ ತಿದ್ದುಪಡಿಗಳು ಯಾವುದು ಅದನ್ನ ನೋಡಿದ್ರೆ ನೋಡಿ, ವಾಜಪೇಯಿ ಅವರು ಅವರ ಮಾಡಿರ್ತಕ್ಕಂತಹ ತಿದ್ದುಪಡಿ ಏನಪ್ಪಾ ಅಂತ ಹೇಳಿದ್ರೆ SC ST ಮೀಸಲಾತಿಯನ್ನ ಅದನ್ನ 10 ವರ್ಷಗಳ ಕಾಲ ಎಕ್ಸ್ಟೆಂಡ್ ಮಾಡುವಂತಹ ಒಂದು ಸಂವಿಧಾನದ ತಿದ್ದುಪಡಿಯನ್ನ ಅವರು ಮಾಡಿರೋದನ್ನ ನೋಡಬಹುದು. ತೆರಿಗೆಯನ್ನ ಟ್ಯಾಕ್ಸ್ ಅನ್ನ ಸಿಂಪ್ಲಿಫೈಡ್ ಮಾಡಿ ಸರಳೀಕರಣ ಮಾಡಿರ್ತಕ್ಕಂತಹ ತಿದ್ದುಪಡಿಯನ್ನು ಅವರು ಮಾಡಿರೋದನ್ನ ನಾವು ನೋಡಬಹುದು. ಬ್ಯಾಕ್ಲಾಗ್ ಹುದ್ದೆಗಳನ್ನ SC STಗೆ ಸಂಬಂಧಪಟ್ಟ ಹಾಗೆ ಬ್ಯಾಕ್ಲಾಗ್ ಹುದ್ದೆಗಳು ಭರ್ತಿಯಾಗುವಲ್ಲಿ ಇದ್ದಂತಹ ಕಾನೂನಾತ್ಮಕ ತೊಡಕನ್ನ ಸರಿ ಮಾಡತಕ್ಕಂತಹ ಸಂವಿಧಾನದ ತಿದ್ದುಪಡಿಯನ್ನ ವಾಜಪೇಯಿ ಅವರು ಮಾಡಿದ್ದಾರೆ. ಬಡ್ತಿ ಮೀಸಲಾತಿಗೆ ಪ್ರಮೋಷನ್ ಇನ್ ರಿಸರ್ವೇಶನ್, ಪ್ರಮೋಷನ್ಗೆ ಬೇಕಾದಂತಹ ಬಡ್ತಿಗೆ ಬೇಕಾದಂತಹ ಕಾನೂನಿನ ಕಗ್ಗಂಟನ್ನ ಸರಿ ಮಾಡತಕ್ಕಂತಹ ತಿದ್ದುಪಡಿಯನ್ನ ವಾಜಪೇಯಿ ಅವರು ಮಾಡಿದ್ದಾರೆ. ಇವತ್ತು ನಾವು ಬೀದರ್ರಿಂದ ಶಿವಮೊಗ್ಗ, ದಾವಣಗೆರೆ, ಬೆಳಗಾವಿ, ಚಾಮರಾಜನಗರ, ಕೋಲಾರ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಜನ ಸರ್ಕಾರಿ ನೌಕರರಿದ್ದಾರೆ. ಅವರೆಲ್ಲರ ಬ್ಯಾಕ್ಲಾಗ್ ಹುದ್ದೆಗಳಿರ್ಬೋದು ಅಥವಾ ಅವರ ಬಡ್ತಿ ಮೀಸಲಾತಿಗೆ ಸಂಬಂಧಪಟ್ಟಂತದ್ದಿರ್ಬೋದು, ಅದಕ್ಕೆ ಬೇಕಾದಂತಹ ಕಾನೂನಿನ ತೊಡಕನ್ನ ಸರಿ ಮಾಡತಕ್ಕಂತಹ ತಿದ್ದುಪಡಿಯನ್ನ ಮಾಡಿದ್ದು ಯಾರಪ್ಪ ಅಂತ ಹೇಳಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ SC ST ಮೀಸಲಾತಿಯಲ್ಲಿದ್ದಂತಹ ಸಾಂದರ್ಭಿಕ ಹಿರಿತನ, ಸೀನಿಯಾರಿಟಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನಿನ ತೊಡಕಿತ್ತು. ಅದಕ್ಕೆ ಬೇಕಾದಂತಹ ತಿದ್ದುಪಡಿಯನ್ನು ಕೂಡ ವಾಜಪೇಯಿ ಅವರ ಸರ್ಕಾರ ಮಾಡಿರ್ತಕ್ಕಂತಹದ್ದನ್ನ ನಾವು ನೋಡಬಹುದು. ಹೋಗೋಣ ಮುಂದಕ್ಕೆ. ನೋಡಿ, 14 ವರ್ಷದವರೆಗೆ ಎಲ್ಲ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಸಿಗಬೇಕು. ಈ ತಿದ್ದುಪಡಿಯನ್ನ ತಂದವರು, ರೈಟ್ ಟು ಎಜುಕೇಶನ್ ಆಕ್ಟ್ ಅನ್ನ ತಂದವರು ವಾಜಪೇಯಿ ಅವರು. ಸ್ವತಃ ಅವರೇ ಈ ಮಕ್ಕಳು 14 ವಯಸ್ಸಿನವರೆಗೆ ಅವರು ಶಾಲೆ ಬಿಟ್ಟು ಬೇರೆ ಕಡೆ ಹೋಗಬಾರ್ದು, ಅವರು ಬಾಲಾಪರಾಧಿಗಳಾಗಬಾರ್ದು, ಅವರು ಶಾಲೆ ಬಿಟ್ಟು ಬಾಲಕಾರ್ಮಿಕರಾಗಿ ಕೆಲಸ ಮಾಡಬಾರ್ದು, ಅವರು 10ನೇ ತರಗತಿಯವರೆಗೆ ಕಡ್ಡಾಯವಾಗಿ ಓದಬೇಕು. ಅದಕ್ಕೆ ಅವರು ತಿದ್ದುಪಡಿಯನ್ನ ಮಾಡಿದ್ರು. ಸ್ವತಃ ಅವರೇ ಒಂದು ಹಾಡನ್ನು ಕೂಡ ಬರೆದಿದ್ರು, ನಾವು ದೂರದರ್ಶನದಲ್ಲಿ ನೋಡಿರ್ಬೋದು, ಸ್ಕೂಲ್ ಚಲೇ ಹಮ್ ಅಂತ. ಅಂದ್ರೆ ಆ ರೀತಿಯ ತಿದ್ದುಪಡಿಯನ್ನ ಮಾಡಿದವರು ವಾಜಪೇಯಿ ಅವರು. ಅದೇ ರೀತಿಯಾಗಿ ಅವರು SC ಮತ್ತು ST, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಇದರ ಆಯೋಗ ನ್ಯಾಷನಲ್ ಕಮಿಷನ್ ಅದು ಒಟ್ಟಿಗೆ ಇತ್ತು. ಅದನ್ನ SC ಕಮಿಷನ್ ಬೇರೆ, ST ಕಮಿಷನ್ ಬೇರೆ, ಈ ಎರಡನ್ನ ಪ್ರತ್ಯೇಕಗೊಳಿಸಿದ ಒಂದು ತಿದ್ದುಪಡಿಯನ್ನ ವಾಜಪೇಯಿ ಸರ್ಕಾರ ಮಾಡಿರೋದನ್ನ ನಾವು ನೋಡಬಹುದು. ಆಗಿನ ಕಾಲದಲ್ಲಿ ಸಚಿವ ಸಂಪುಟ ಅಂತ ಹೇಳಿದ್ರೆ ಗಜಗಾತ್ರದ ಸಂಪುಟ ಅಂತ ಹೇಳ್ತಾ ಇದ್ರು. ಆನೆ ಗಾತ್ರದ ಸಂಪುಟ, 60 ಜನ, 70 ಜನ, 80 ಜನ ಸಚಿವ ಸಂಪುಟದಲ್ಲಿ ಇರ್ತಾ ಇದ್ರು. ಅದಕ್ಕೆ ಒಂದು ನಿರ್ಬಂಧವನ್ನ ತಂದು ಎಷ್ಟು ಜನ ಶಾಸಕರಿದಾರೋ ಅದರೊಳಗೆ 15% ಮಾತ್ರ ಸಚಿವ ಸಂಪುಟದಲ್ಲಿ ಇರಬೇಕು ಅನ್ನುವ ತಿದ್ದುಪಡಿಯನ್ನ ವಾಜಪೇಯಿ ಅವರು ಮಾಡಿದ್ದಾರೆ. ಡೋಗ್ರಿ, ಸಂತಾಲಿ, ಬೋಡೋ, ಮೈಥಿಲಿ ಈ ರೀತಿಯ
ಪರಿಶಿಷ್ಟ ಪಂಗಡದ ಭಾಷೆಗಳಿಗೆ ಅಧಿಕೃತ ಭಾಷೆಯ ಒಂದು ಸ್ಥಾನಮಾನ ಸಿಗುವ ಹಾಗೆ ಮಾಡಿದವರು ವಾಜಪೇಯಿ ಅವರು. ಅಂದ್ರೆ ವಾಜಪೇಯಿ ಅವರು ಮಾಡಿರ್ತಕ್ಕಂತಹ ಸಂವಿಧಾನದ ತಿದ್ದುಪಡಿಗಳು ಏನಿದಾವೆ, ಇವು ಸಂವಿಧಾನ ವಿರೋಧಿಯಾಗಿದವ, ಇವು ಸಾಮಾಜಿಕ ನ್ಯಾಯದ ಆಶಯಕ್ಕೆ ವಿರುದ್ಧವಾಗಿದವ, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹೋಗೋಣ ಮುಂದಕ್ಕೆ. ಈಗ ನಾವು ಮೋದಿಯವರ ಕಾಲದಲ್ಲಾಗಿರ್ತಕ್ಕಂತಹ ತಿದ್ದುಪಡಿಯನ್ನು ನೋಡ್ತಾ ಇದ್ದೀವಿ. ವಾಜಪೇಯಿ ಅವರು ಬಹಳ ಒಳ್ಳೆಯ ಮನುಷ್ಯ, ಅವರು ಕವಿ ಹೃದಯಿ, ಅವರು ಆ ರೀತಿ. ಆದ್ರೆ ಮೋದಿ ಅವರು ಹಾಗಲ್ಲ, ಅವರು ಬಹಳ ಖಡಕ್ ಮನುಷ್ಯ. ಮೋದಿ ಅವರು ಸಂವಿಧಾನವನ್ನ ತಿದ್ದುಪಡಿ ಮಾಡೇ ಮಾಡ್ತಾರೆ, ಬದಲಾಯಿಸ್ತಾರೆ, ಈ ರೀತಿ ಅಪಪ್ರಚಾರ ನಡೆಯುತ್ತೆ. ಆದ್ರೆ ಮೋದಿಯವರ ಕಾಲಘಟ್ಟದಲ್ಲಾಗಿರುವ ತಿದ್ದುಪಡಿಗಳೇನು? ಅವರು ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗವನ್ನ, ನ್ಯಾಷನಲ್ ಜುಡಿಷಿಯಲ್ ಕಮಿಷನ್ಗೆ ಬೇಕಾದಂತಹ ತಿದ್ದುಪಡಿಯನ್ನ ಮಾಡಿದ್ರು. ಇವತ್ತು ನಾವು ಅನೇಕ ಕಡೆ ನೋಡ್ತೀವಿ, ಅದು ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಇಲ್ಲಿ SC ST OBC ಜಡ್ಜ್ಗಳು ಇಲ್ಲ, ಯಾವ ಪ್ರಮಾಣದಲ್ಲಿ ಇರಬೇಕಿತ್ತೋ ಇಲ್ಲ ಅನ್ನುವ ಆರೋಪ ಬರುತ್ತೆ. ಅದಕ್ಕೆ ಬೇಕಾದಂತಹ ತಿದ್ದುಪಡಿಯನ್ನ ಮಾಡಿದವರು ಸನ್ಮಾನ್ಯ ಮೋದಿಯವರು ಅನ್ನೋದನ್ನ ನಾವು ನೋಡಬಹುದು. GSTಗೆ ಸಂಬಂಧಪಟ್ಟ ತಿದ್ದುಪಡಿಯನ್ನ ಮಾಡಿದ್ರೆ ಅವರು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ, OBC ಕಮಿಷನ್ನಿಗೆ ಒಂದು ಸಾಂವಿಧಾನಿಕ ಮಾನ್ಯತೆಯನ್ನ ಸಿಗುವ ರೀತಿಯಲ್ಲಿ ತಿದ್ದುಪಡಿಯನ್ನ ಮೋದಿಯವರು ಮಾಡಿರೋದನ್ನ ನಾವು ನೋಡಬಹುದು. ಹೋಗೋಣ ಮುಂದಕ್ಕೆ. 10% ಮೀಸಲಾತಿಯನ್ನ ಯಾರು SC ಅಲ್ಲ, ಯಾರು ST ಅಲ್ಲ, ಯಾರು OBC ಅಲ್ಲ, ಆ ರೀತಿಯ ಜಾತಿ ಸಮುದಾಯಗಳ ಬಡವರಿಗೂ ಕೂಡ 10% ಮೀಸಲಾತಿ ಸಿಗುವ ಹಾಗೆ ಅದಕ್ಕೆ ಬೇಕಾದಂತಹ ತಿದ್ದುಪಡಿಯನ್ನ ಮೋದಿಯವರು ಮಾಡಿರೋದನ್ನ ನಾವು ನೋಡಬಹುದು. SC ST ಮೀಸಲಾತಿಯನ್ನ 10 ವರ್ಷಗಳ ಕಾಲ ವಿಸ್ತರಣೆ ಮಾಡಿರೋದನ್ನ ನಾವು ನೋಡಬಹುದು. OBC ಪಟ್ಟಿಯಲ್ಲಿ ಯಾವ ಜಾತಿ ಇರಬೇಕು ಅದನ್ನ ರಾಜ್ಯಗಳಿಗೆ ಅಧಿಕಾರ ಸಿಗುವ ಹಾಗೆ ಒಂದು ತಿದ್ದುಪಡಿಯನ್ನ ಮೋದಿಯವರು ಮಾಡಿರೋದನ್ನ ನಾವು ನೋಡಬಹುದು. ಮಹಿಳೆಯರಿಗೆ 33% ಪ್ರಾತಿನಿಧ್ಯ ವಿಧಾನಸಭೆಯಲ್ಲಿರಬೇಕು, ಸಂಸತ್ತಲ್ಲಿರಬೇಕು. ಇದಕ್ಕೆ ಬೇಕಾದ ತಿದ್ದುಪಡಿಯನ್ನ ಮೋದಿಯವರು ಮಾಡಿದ್ದಾರೆ. ಮೋದಿಯವರು ಮಾಡಿರುವ ಈ ತಿದ್ದುಪಡಿಯನ್ನ ನೋಡಿದ್ರೆ, ವಾಜಪೇಯಿ ಅವರ ಮಾಡಿರುವ ಈ ತಿದ್ದುಪಡಿಯನ್ನ ನೋಡಿದ್ರೆ ಇವರು ಸಂವಿಧಾನವನ್ನ ಬದಲಾಯಿಸ್ತಾರೆ ಅಂತ ಅನ್ಸುತ್ತಾ? ಮೇಲ್ಗಡೆ ಒಂದು ವಾಕ್ಯ ಇದೆ, ಸಂವಿಧಾನವನ್ನ ಬದಲಾಯಿಸಿದ್ದು ಯಾರು, ಸಂವಿಧಾನವನ್ನ ಬಲಪಡಿಸಿದ್ದು ಯಾರು? ಇಂದಿರಾ ಗಾಂಧಿ ಅವರ ಕಾಲದ ತಿದ್ದುಪಡಿಗಳನ್ನ ನೋಡಿದ್ರೆ ಅವರು ಹೇಗೆ ಸಂವಿಧಾನವನ್ನ ತಮಗೆ ಬೇಕಾದ ಹಾಗೆ ಬದಲಾಯಿಸಿಕೊಂಡಿದ್ರು ಅನ್ನೋದನ್ನ ನಾವು ನೋಡಬಹುದು. ಸಂವಿಧಾನವನ್ನೇ ಅಮಾನತ್ತಲ್ಲಿ ಇಟ್ಟು 6.5 ವರ್ಷಗಳ ಕಾಲ ಅವರು ಪ್ರಧಾನಮಂತ್ರಿ ಆಗಿದ್ರು. 71ನೇ ಇಸ್ವಿನಲ್ಲಿ ಚುನಾವಣೆ ಆಗುತ್ತೆ, ಮತ್ತೆ 77ಕ್ಕಾಗತ್ತೆ. 77ರವರೆಗೆ ಅವರೇ ಪ್ರಧಾನಮಂತ್ರಿ ಆಗಿದ್ರು. 5 ವರ್ಷಕ್ಕೊಮ್ಮೆ ಬದಲಾವಣೆ ಆಗ್ಬೇಕು. ಆದ್ರೆ ಆ ರೀತಿ ಚುನಾವಣೆಯನ್ನು ಮಾಡದೆ ಅವರ ಸಂವಿಧಾನದ ದುರ್ಬಳಕೆಯನ್ನ ಹೇಗೆ ಮಾಡಿದ್ರು ಅನ್ನೋದನ್ನು ನಾವು ನೋಡಬಹುದು. ಈ ಕಡೆಗೆ ವಾಜಪೇಯಿ ಅವರು ಮೋದಿಯವರ ಆಳ್ವಿಕೆಯಲ್ಲಿ ಸಂವಿಧಾನವನ್ನ, ಅದರ ಮೂಲ ಆಶಯವನ್ನ ಬಲಪಡಿಸುವ ರೀತಿನಲ್ಲಿ, ಸಾಮಾಜಿಕ ನ್ಯಾಯವನ್ನ ಬಲಪಡಿಸುವ ರೀತಿನಲ್ಲಿ, ರಿಸರ್ವೇಶನ್ ಅನ್ನ, ಮೀಸಲಾತಿಯನ್ನ ಬಲಪಡಿಸುವ ರೀತಿನಲ್ಲಿ ಅವರು ತಿದ್ದುಪಡಿಗಳನ್ನ ಮಾಡಿರೋದನ್ನ ನಾವು ನೋಡಬಹುದು. ಕೊನೆ ಅಂಶ ಅಂತ ಹೇಳಿದ್ರೆ, ಜಮ್ಮು ಕಾಶ್ಮೀರದಲ್ಲಿದ್ದಂತಹ 370ನೇ ವಿಧಿಯನ್ನ ಬಿಜೆಪಿ ಸರ್ಕಾರ ರದ್ದು ಮಾಡಿ, ಬಾಬಾ ಸಾಹೇಬ್ರು ಅವತ್ತನೇ 49ನೇ ಇಸ್ವಿನಲ್ಲೇನೆ ಆರ್ಟಿಕಲ್ 370 ಜಮ್ಮು ಕಾಶ್ಮೀರಕ್ಕೆ ಕೊಡೋದನ್ನ ಅವರು ಒಪ್ಪಿರ್ಲಿಲ್ಲ. ಅವ್ರು ಅವತ್ತೇ ಹೇಳಿದ್ರು ಶೇಖ್ ಅಬ್ದುಲ್ಲಾ ಅವರಿಗೆ, ಶೇಖ್ ಅಬ್ದುಲ್ಲಾ, ಏನಕ್ಕೆ ಬೇಕು ನಿನಗೆ ವಿಶೇಷ ಸ್ಥಾನಮಾನ, ಏನಕ್ಕೆ ಬೇಕು, ನಿಮಗ್ಯಾಕೆ ಬೇರೆ ಸಂವಿಧಾನ, ನಿಮಗ್ಯಾಕೆ ಬೇರೆ ಧ್ವಜ, ನಿಮಗ್ಯಾಕೆ ಬೇರೆ ಪ್ರಧಾನಮಂತ್ರಿ ಪಟ್ಟ? ಈ ಪ್ರಶ್ನೆಯನ್ನ ಬಾಬಾ ಸಾಹೇಬ್ರು ಅವತ್ತೇ ಕೇಳಿದ್ರು. ಶೇಖ್ ಅಬ್ದುಲ್ಲಾ ಅವರು ಅವತ್ತಿನ ಮುಖ್ಯಮಂತ್ರಿ, ಅವರು ಭಾರತದ ಜೊತೆಗೆ ವಿಲೀನ ಆಗೋದಕ್ಕೆ ಒಪ್ಪಲಿಲ್ಲ. ನೆಹರು ಅವರು ಅದನ್ನ ನಿಭಾಯಿಸಕ್ಕೆ ನೋಡಿ ವಿಫಲರಾದ್ರು. ಅಲ್ಲಿಗೆ ಬೇರೆ ಸಂವಿಧಾನವನ್ನ ಅವರು ಮಾಡಿಕೊಂಡ್ರು. ಜಮ್ಮು ಕಾಶ್ಮೀರದಲ್ಲಿ ಅವರಿಗೆ ಬೇರೆ ರಾಷ್ಟ್ರ ಧ್ವಜ. ಭಾರತಕ್ಕೆ ನೆಹರು ಪ್ರಧಾನಿ ಆದ್ರೆ ಶೇಖ್ ಅಬ್ದುಲ್ಲಾ ಅವರು ಜಮ್ಮು ಕಾಶ್ಮೀರಕ್ಕೆ ಪ್ರಧಾನಿಯಾಗಿದ್ರು. ಆ ಸಂದರ್ಭದಲ್ಲಿ ಹೋರಾಟವನ್ನ ಮಾಡಿದವರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು. ಅವರು ಇವತ್ತಿನ ಬಿಜೆಪಿ, ಅವತ್ತು ಜನಸಂಘ ಅಂತ ಗುರುತಿಸಲ್ಪಡ್ತಾ ಇತ್ತು. ಆ ಜನಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದವರು ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು. ಆಗ ಅವರು ಒಂದು ಕರೆಯನ್ನ ಕೊಟ್ಟರು, ಏಕ್ ದೇಶ್ ಮೇ ದೋ ವಿಧಾನ್, ಒಂದೇ ದೇಶದಲ್ಲಿ 2 ಸಂವಿಧಾನ ಸಾಧ್ಯ ಇಲ್ಲ, ನಹಿ ಚಲೇಗಾ. ಏಕ್ ದೇಶ್ ಮೇ ದೋ ನಿಶಾನ್, ಒಂದೇ ದೇಶದಲ್ಲಿ 2 ರಾಷ್ಟ್ರಧ್ವಜಗಳು ಸಾಧ್ಯ ಇಲ್ಲ. ಏಕ್ ದೇಶ್ ಮೇ ದೋ ಪ್ರಧಾನ್, ಒಂದೇ ದೇಶದಲ್ಲಿ 2 ಪ್ರಧಾನಮಂತ್ರಿಗಳು ಸಾಧ್ಯ ಇಲ್ಲ.
ಈ ಕರೆಯನ್ನ ಕೊಟ್ಟು ಅವರು ಶ್ರೀನಗರ ಚಲೋ ಕರೆ ಕೊಟ್ಟು ಶ್ರೀನಗರಕ್ಕೆ ಹೋಗಿ ಪ್ರತಿಭಟನೆಯನ್ನ ಮಾಡಿದ್ರು, ಸತ್ಯಾಗ್ರಹವನ್ನ ಮಾಡಿದ್ರು. ಅವರನ್ನ ಬಂಧಿಸಲಾಯಿತು. 2 ತಿಂಗಳುಗಳ ಕಾಲ ಅವರಿಗೆ ಜೈಲಲ್ಲಿ ಇಡ್ಲಾಯ್ತು. ಕೊನೆಗೆ ಅವರು ಜೈಲಲ್ಲೇ ಪ್ರಾಣ ಬಿಟ್ರು. ದೇಶದ ಸಂವಿಧಾನಕ್ಕೋಸ್ಕರ, ಇಡೀ ದೇಶದಲ್ಲಿ ಬಾಬಾ ಸಾಹೇಬ್ರ ಸಂವಿಧಾನವೇ ಇರಬೇಕು, ದೇಶದ ಪ್ರತಿ ಇಂಚು ಜಾಗದಲ್ಲೂ ಅಂಬೇಡ್ಕರ್ ಅವರ ಸಂವಿಧಾನವೇ ಇರಬೇಕು, ಅದಕ್ಕೋಸ್ಕರ ಹೋರಾಟವನ್ನ ಮಾಡಿ ಪ್ರಾಣ ಕೊಟ್ಟವರು ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರಿಂದ ಪ್ರಾರಂಭವಾದ ಜನಸಂಘ, ಆಮೇಲೆ ಅದು ಬಿಜೆಪಿ ಆಯ್ತು. ಆ ಬಿಜೆಪಿ ಅದು ಸಂವಿಧಾನ ವಿರೋಧಿ ಆಗಲಿಕ್ಕೆ ಸಾಧ್ಯನಾ? ಆ 370ನೇ ವಿಧಿಯನ್ನ ನರೇಂದ್ರ ಮೋದಿ ಅವರು ರದ್ದು ಮಾಡುವುದರ ಮೂಲಕ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಅಲ್ಲೂ ಕೂಡ ಬಾಬಾ ಸಾಹೇಬರ ಸಂವಿಧಾನ ಇವತ್ತು ಜಾರಿಯಲ್ಲಿ. ಕೊನೆ ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. 2010ನೇ ಇಸ್ವಿನಲ್ಲಿ ಶೇಖ್ ಅಬ್ದುಲ್ಲಾ ಅವರ ಮೊಮ್ಮಗ, ಅವರ ಮಗ ಫಾರೂಕ್ ಅಬ್ದುಲ್ಲಾ ಅವರ ಮಗ ಉಮರ್ ಅಬ್ದುಲ್ಲಾ, 2010ರಲ್ಲಿ ಉಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತಗೊಂಡಿದ್ರು. ಅವಾಗ ಅವ್ರೇನಂತ ಪ್ರಮಾಣ ವಚನ ತಗೊಂಡಿದ್ರು? ನಾನು ಉಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಸಂವಿಧಾನ ಅನುಸಾರ ನಾನು ಮುಖ್ಯಮಂತ್ರಿಯಾಗಿ ಪ್ರಮಾಣ ತಗೊಳ್ತೀನಿ. ಅದೇ ಉಮರ್ ಅಬ್ದುಲ್ಲಾ ಮೊನ್ನೆ 2024ರಲ್ಲಿ ಮತ್ತೆ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತಗೊಂಡ್ರು. ಮೊನ್ನೆ ಏನಂತ ಪ್ರಮಾಣ ವಚನ ತಗೊಂಡ್ರು ಅವರು? ಈಗ 370ನೇ ವಿಧಿಯನ್ನ ಮೋದಿಯವರು ತೆಗೆದು ಹಾಕಿದ್ದಾರೆ. ಮೊನ್ನೆ ಉಮರ್ ಅಬ್ದುಲ್ಲಾ ಅವರು ಪ್ರಮಾಣ ವಚನ ತಗೊಳ್ತಾರೆ, ನಾನು ಉಮರ್ ಅಬ್ದುಲ್ಲಾ ಸಣ್ಣ ಫಾರೂಕ್ ಅಬ್ದುಲ್ಲಾ, ನಾನು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯಾಗಿ ಭಾರತದ ಸಂವಿಧಾನ ಅನುಸಾರ ನಾನು ಪ್ರಮಾಣ ವಚನವನ್ನು ತೆಗೆದುಕೊಳ್ತಾ ಇದ್ದೀನಿ. ಇವತ್ತು ದೇಶದ ಎಲ್ಲ ಕಡೆಗಳಲ್ಲಿ, ಪ್ರತಿ ರಾಜ್ಯ, ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು, ಪ್ರತಿ ಹಳ್ಳಿ, ಪ್ರತಿ ಮನೆಯಲ್ಲೂ ಕೂಡ ಇವತ್ತು ಭಾರತದ ಎಲ್ಲ ಮೂಲೆನಲ್ಲಿ ಬಾಬಾ ಸಾಹೇಬರ ಸಂವಿಧಾನ ಇವತ್ತಿದೆ ಅಂತ ಆದ್ರೆ ಅದಕ್ಕೆ ಬಿಜೆಪಿ ಕಾರಣ.